ನಮಸ್ಕಾರ ವೀಕ್ಷಕರೇ. ಎಷ್ಟೆಷ್ಟೋ ವಿಚಿತ್ರ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ. ಅವುಗಳು ಏನು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಈ ಘಟನೆ ಒಂದು ನೋಡಿ, ಬೆಕ್ಕುಗಳು ಎಲ್ಲಾ ಕೂಡ ರಸ್ತೆಗೆ ಬಂದು ಮಲಗಿದಾವೆ. ಯಾಕೆ ಈ ತರ ಬಂದು ಮಲಗಿದಾವೆ ಅನ್ನೋದು ಈಗ ಪ್ರಶ್ನೆ ಆಗೋಗಿದೆ. ಏನಾದ್ರೂ ಅಲ್ಲಿ ವಿಚಿತ್ರವಾಗಿ ನಮಗ್ ಗೊತ್ತಿಲ್ಲದೆ ಇರುವಂತ ಸಿನಾರಿಯೋ ನಡೀತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಮನೆಯಲ್ಲಿ ಸಾಕಿರೋ ಬೆಕ್ಕುಗಳಾಗಿರ್ಬೋದು, ಬೀದಿ ಬೆಕ್ಕುಗಳಾಗಿರ್ಬೋದು, ಎಲ್ಲಾ ಕೂಡ ರಸ್ತೆಗೆ ಬಂದು ರಸ್ತೆನಲ್ಲಿ ಈ ತರ ಮಲಗಿದಾವೆ. ಯಾಕೆ ಈ ತರ ಮಲಗಿದಾವೆ? ಎಲ್ಲಾ ಕೂಡ ಒಂದೇ ರೀತಿ ಮಲಗಿದೆ. ಪ್ಲಸ್ ಆಕಾಶ ನೋಡ್ತಾ ಇದೆ. ಎಲ್ಲಾ ಬೆಕ್ಕುಗಳು ಏನಾಗ್ತಾ ಇದೆ ಅಂದ್ರೆ ಏನು ನಮಗ್ ಗೊತ್ತಿಲ್ಲದೆ ಇರುವಂತದ್ದು ಅಲ್ಲಿ ನಡೀತಾ ಇದೆ. ವಿಚಿತ್ರ ಘಟನೆಗಳು ಆಕಾಶದಿಂದ, ಅಂದ್ರೆ ಅಲ್ಲಿ ಓಡಾಡ್ತಾ ಇರುವಂತ ಯಾವ್ದಾದ್ರು ಒಂದು ವಸ್ತುವಿಂದ ಇವ್ರಿಗೆ ಏನಾದ್ರು ಸಿಗ್ನಲ್ ಬರ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಇದ್ರಲ್ಲಿ ಅವ್ರು ಅದನ್ನೇ ತಿಳಿಸ್ತಾ ಇರೋದು. Going on, like there's a magnetic epicenter there that's messing with the cat, and it's causing them to want to gather here. But look at all of these cats. And so local officials are going to PetSmart and asking them, hey, do you have any food that you can donate? Because we don't want these cats to die of a fatality death. They've tried to shoo them away at first, but the cats just keep coming back and coming back. And so I think it's kind of cool and kind of neat and fun, but we'll see what happens. I'll keep you updated. But what do you think about this? Did you hear about the huge mystery that all the cats in the state of Florida and in southern Georgia are traveling to Miami and gathering in this certain spot? It's baffling the scientific experts, and it's baffling the local city governors. They don't know what to do. And it's all the way, like I said, from Jacksonville, Florida, that is the most north of the state, and in Georgia, the cats are just leaving the homes. The ones that are domesticated, the alley cats are leaving, and they're trekking hundreds of miles all the way down to the south of the state. Scientific experts thinks that there might be some magnetic thing going on, like there's a magnetic epicenter there that's messing with the cat's brains, and it's causing them to want to gather here. But look at all of these cats. And so local officials are going to PetSmart and asking them, hey, do you have any food that you can donate? Because we don't want these cats to die of a fatality death. They've tried to shoo them away at first, but the cats just keep coming back and coming back. And so I think it's kind of cool and kind of neat and fun, but we'll see what happens. I'll keep you updated. But what do you think about this? ಇದ್ರಲ್ಲಿ ಅವ್ರು ಅದನ್ನೇ ಹೇಳ್ತಾ ಇರೋದು. ಸಾವಿರಾರು ಬೆಕ್ಕುಗಳು ಬೇರೆ ಬೇರೆ ಜಾಗದಿಂದ ಇಲ್ಲಿಗೆ ಬರ್ತಾ ಇದೆ. ಫ್ಲಾರಿಡಾ, ಮಯಾಮಿಗೆ ಬರ್ತಾ ಇದೆ. 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದೆ. ಪ್ಲಸ್ ಆ ರಸ್ತೆನಲ್ಲಿ ಮಲ್ಕೊಳ್ತಾ ಇದ್ದೇವೆ. ಯಾಕೆ ಈ ರೀತಿ ಬಂದು ಅಲ್ಲಿ ರಸ್ತೆನಲ್ಲಿ ಮಲ್ಕೊಳ್ತಾ ಇದ್ದೇವೆ ಅವುಗಳಿಗೆ ಗೊತ್ತಾಗ್ತಾ ಇಲ್ಲ. ಇದೊಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಅಲ್ಲಿ ಏನಾದ್ರು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದಿದ್ಯಾ? ಅದು ಕ್ಯಾಟ್ ಗಳನ್ನ ಅಲ್ಲಿ ಬರುವಾಗ ಮಾಡ್ತಿದ್ಯಾ? ನಾನು ಮೊದಲೇ ಹೇಳಿದ ಹಾಗೆ ಏನಾದ್ರೂ ಒಂದು ಸಿಗ್ನಲ್ ಅನ್ನೋದು ಆಕಾಶದಿಂದ ಸಿಗ್ತಾ ಇದೆಯಾ, ಇಲ್ಲ ಭೂಮಿಯಿಂದ ಏನಾದ್ರು ಸಿಗ್ನಲ್ ಅನ್ನೋದು ಆ ಬೆಕ್ಕುಗಳಿಗೆ ಸಿಗ್ತಾ ಇದೆಯಾ? ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅನ್ನೋದು ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅಂತ ಮೊದಲೇ ನಾವು ಹೇಳಿದ್ವಿ. ಇದರಲ್ಲಿ ಎಲ್ಲೋ ಸ್ಟೋನಲ್ ಆಗಿದ್ದನ್ನು ಕೂಡ ರೀಸೆಂಟ್ ಆಗಿ ನೋಡಿದ್ವಿ. ಎಷ್ಟೆಷ್ಟೋ ಪ್ರಾಣಿಗಳು ಆ ಕಾಡನ್ನ ಬಿಟ್ಟು ಹೋದ್ವು. ಇಲ್ಲೇನಾಗ್ತಾ ಇದೆ, ಈ ಜಾಗಕ್ಕೆ ಎಲ್ಲಾ ಬೆಕ್ಕುಗಳು ಬಂದು ರಸ್ತೆನಲ್ಲಿ ಮಲ್ಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನೋ ಒಂದು ಅಟ್ರಾಕ್ಷನ್ ಅನ್ನೋದು ಆ ಬೆಕ್ಕುಗಳಿಗೆ ಆಗ್ತಾ ಇದೆ. ಎಷ್ಟೋ ಬೆಕ್ಕುಗಳು ಫುಡ್ ಇಲ್ಲದೆ ಸಾಯ್ತಾ ಇದ್ದಾವೆ, ಆದ್ರೂ ಕೂಡ ಆ ಜಾಗ ಬಿಟ್ಟು ಹೋಗ್ತಾ ಇಲ್ಲ ಬೆಕ್ಕುಗಳು. ಅಂದ್ರೆ ಏನಿದೆ ಆ ಜಾಗದಲ್ಲಿ? ಏನೋ ಒಂದು ವಿಚಿತ್ರ ಸಂಗತಿ ಇರಬಹುದು ಅನ್ನೋದು ಇಲ್ಲಿರೋರ ಅನಿಸಿಕೆ. ನಿಜ ಏನು ಅನ್ನೋದು ಈಗಲೂ ಕೂಡ ಯಾರಿಗೂ ಗೊತ್ತಿಲ್ಲ. ಒಟ್ನಲ್ಲಿ 100 ಕಿಲೋಮೀಟರ್ ಇದ್ದಂತ ಬೆಕ್ಕುಗಳೆಲ್ಲ ಕೂಡ ಬಂದು ಇವತ್ತು ಈ ಜಾಗದಲ್ಲಿ ಕುತ್ಕೊಳ್ತಾ ಇದೆ, ಸಾಯ್ತಾ ಇದಾವೆ ಆ ಜಾಗದಲ್ಲಿ. ಬಟ್ ಹಸಿವು ಅಂತ ಬೇರೆ ಜಾಗಕ್ಕೆ ಹೋಗ್ತಾ ಇಲ್ಲ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಪ್ರಾಣಕ್ಕಿಂತ ಹೆಚ್ಚಾಗಿರೋದು ಏನೋ ಒಂದು ಆ ಬೆಕ್ಕುಗಳಿಗೆ ಅಲ್ಲಿದೆ ಅನ್ನೋದು ಗೊತ್ತಾಗಿರ್ಬೋದು. ಇಲ್ಲ ಅಂದ್ರೆ ಅವುಗಳ ಮೈಂಡ್ ನ ಏನೋ ಒಂದು ಶಕ್ತಿ ಕಂಟ್ರೋಲ್ ಮಾಡ್ತಾ ಇರ್ಬೋದು ಈ ಜಾಗದಲ್ಲಿ. ಅಂತ ವಿಚಿತ್ರ ಸಂಗತಿಗಳು, ಘಟನೆಗಳು ಈಗ ನಡೆಯೋದಕ್ಕೆ ಶುರುವಾಗಿದೆ ಅಮೆರಿಕಾದಲ್ಲಿ. ಇದನ್ನೇ ಹೇಳ್ತಾ ಇರೋದು, ವಿಚಿತ್ರ ವಿಸ್ಮಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ಅಂತ. ಸಾವಿರಾರು ಬೆಕ್ಕುಗಳು ರಸ್ತೆನಲ್ಲಿ ಬಂದು ಮಲಗ್ತಾ ಇದಾವೆ. ಏನಿದ್ರು ವಿಚಿತ್ರ. ಇನ್ನ ಇದ್ರ ಬಗ್ಗೆ ರಿಸರ್ಚ್ಗಳು ನಡೀತಾ ಇದೆ. ಇನ್ನ ಎಷ್ಟೆಷ್ಟೋ ವಿಷಯಗಳು ಈ ತರನೇ ನಡೀತಾ ಇದೆ. ಅವುಗಳನ್ನ ತಿಳ್ಕೊಳ್ತಾ ಹೋಗೋಣ. ಏನೋ ಒಂದು ಇದ್ರ ಉದ್ದೇಶ ಇದ್ದೇ ಇರುತ್ತೆ. ಅವುಗಳು ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಬೇಕಾಗ್ಬೋದು. ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ಕೂಡ ತಿಳಿಸ್ಬೋದು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.